ಹೇಳಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತ ಹೇಳಕ್ಕೆ. ಯಾಕಂದರೆ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡಬೇಕಂತ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರು, ರಾಜ್ಬೀಶ್ರಿ ಸರು ಮತ್ತು ಅರ್ಜುನ್ ಸರು ನೀವು ಇದುವರೆಗೂ ನೋಡ್ದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬ ಭಾಗ್ಯಶಾಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬ ಜನ ಕೇಳ್ತಾಯಿದ್ರು ಏನೋ ಮಾಡಿದ್ದೀರಂತ ಹಂಗೆ ಹಿಂಗೆ ಆ ಥರ ಅಂಥೇಳಿ. ಬಟ್ ಇದನ್ನು ನಾನು ಸಜೆಸ್ಟ್ ಮಾಡೋದೇನೆಂದರೆ ಈ ಥರ ಹೊಸಬರು ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟಾಗಿ ಬರುತ್ತೆ. ಯಾಕಂದರೆ ಪ್ರೊಡ್ಯೂಸರು ಕಾನ್ಫಿಡೆಂಟಾಗಿ ಪ್ರೊಡಕ್ಷನ್ ಮಾಡ್ಬೋದು. ಅವರಿಗೆ ಏನು ಮಾಡ್ತಾಯಿದ್ದಾರೆ, ಸುಮ್ಮನೆ ಒಂದು ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಎಕ್ಸಾಕ್ಟ್ಲಿ ಅದೇ ಥರ ಬರುವವರೆಗೂ ನಾವು ಅದು ಹಿಂದೆ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟಾಗಿ ಪ್ರೊಡ್ಯೂಸರು ಮಾಡಿದ್ದಾರೆ. ಬಟ್ ನನಗೆ ಈ ಥರದ್ದು ಒಂದು ಪ್ರಿಪೇರ್ ಆಗಿ ಬಂದರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಖುಷಿಯಿಂದ ನಾವು ಈ ಸಿನಿಮಾ ಮಾಡಿ ಆ ಕಾನ್ಫಿಡೆನ್ಸ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಟರ್ ಸರ್ ನಿಜವಾಗ್ಲೂ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಡ್ತಾರಂತ ನಾವು ಕಾನ್ಫಿಡೆಂಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.